ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಅಂದರೆ ಒಂದು ವಾರದ ಮೇಲಾಯಿತು ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಈ ಟೈಮಲ್ಲಿ ಸ್ವಲ್ಪ ಹೆಲ್ತಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಆವಾಗವಾಗ. ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವತ್ತು ಸ್ವಲ್ಪ ಆರಾಮಾಗಿದ್ದೆ. ಹಾಗೆ ಇವತ್ತು ನಾನು ಚಿಕನ್ ಪಲಾವ್ನ ಮಾಡ್ಕೊಳ್ತಾ ಇದ್ದೆ. ಹಾಗೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನನಗೆ 7 ಮಂತ್ಸ್ ಇರೋದ್ರಿಂದ ಸ್ವಲ್ಪ ನನಗೆ ಈ ಸಲ ಪ್ರೆಗ್ನೆನ್ಸಿ ಟೈಮಲ್ಲಿ BP ಸ್ವಲ್ಪ ವೇರಿಯೇಷನ್ ಆಗ್ತಾಯಿದೆ. ಹಾಗಾಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. BPಯಿಂದಾಗಿ ನನಗೆ ಸ್ವಲ್ಪ ಸುಸ್ತು, ತಲೆ ಸುತ್ತೆಲ್ಲ ಜಾಸ್ತಿ ಆಗ್ತಾಯಿದೆ. ಮತ್ತು ನೈಟ್ ಟೈಮು ಬೇಬಿ ಮೂಮೆಂಟ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನನಗೆ ನೈಟ್ ನಿದ್ದೆ ಬರಲ್ಲ. ಹಾಗಾಗಿ ನನಗೆ ವೀಡಿಯೋಸ್ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಕೊಳಕ್ಕಾಗ್ತಾಯಿಲ್ಲ. ರೆಸ್ಟ್ ಆದರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಅದು ಅಲ್ಲದೆ ಇವಾಗ ನಮ್ಮ ಜೊತೇಲಿ ಯಾರಾದರೂ ಇರಬೇಕು ಅಂತ ಅನಿಸುತ್ತೆ. ನನಗಂತೂ ನಮ್ಮಮ್ಮ ತುಂಬಾ ನೆನಪಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅಮ್ಮನೂ ಊರಲ್ಲಿ, ಅಪ್ಪ ತಮ್ಮ ಎಲ್ಲರನ್ನೂ ಬಿಟ್ಟು ಬರೋಕ್ಕಾಗಲ್ಲ. ಸೊ ನಾನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪಾಪ ನಮ್ಮ ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ನನಗೆ ವೀಡಿಯೋನ ಕಂಟಿನ್ಯೂಸ್ ಆಗಿ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಇವತ್ತು ನಾನು ಚಿಕನ್ ಪಲಾವ್ ರೆಸಿಪಿನ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದು ಚಿಕನ್ ಬಿರಿಯಾನಿ ಅಲ್ಲ, ಚಿಕನ್ ಪಲಾವ್ ರೆಸಿಪಿ. ಅಂದರೆ ನಿಮಗೆ ಒಂದೇ ಥರ ಬಿರಿಯಾನಿ ತಿಂದು ಬೇಜಾರಾಗಿರುತ್ತೆ, ಸ್ಪೈಸಿಯಾಗಿರೋಂತಹ ಬಿರಿಯಾನಿ ತಿಂದು ಬೇಜಾರಾಗಿರುತ್ತೆ. ಆವಾಗ ನೀವು ಈ ರೀತಿ ಸಿಂಪಲ್ಲಾಗಿ ವಿತೌಟ್ ಮಸಾಲೆ, ಅಂದರೆ ಜಾಸ್ತಿ ಸ್ಪೈಸಿ ಆಗಿಲ್ಲದೆ ಇರೋವಂತಹ ಚಿಕನ್ ಪಲಾವ್ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಚಿಕನ್ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಇಬ್ಬರಿಗೆ ಆಗುವಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಜನಕ್ಕೆ ಬೇಕು ಅಂತ ಹೇಳಿದಾಗ ಕ್ವಾಂಟಿಟಿಯಲ್ಲಿ ಸ್ವಲ್ಪ ವೇರಿಯೇಷನ್ ಖಂಡಿತ ಆಗೇ ಆಗುತ್ತೆ. ಮತ್ತು 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ ನೋಡ್ತಾ ಇರ್ಬೋದು ನೀವಿಲ್ಲಿ. ಶುಂಠಿ ಮೇಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಬಟ್ ಇದು ಒಳಗಡೆ ನೋಡಿ ಹಾಳಾಗ್ಬಿಟ್ಟಿದೆ. ಆದರೆ ನಾವು ಅಂಗಡೀಲಿ ತರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದರಲ್ಲಿ ನಮಗೆ ಗೊತ್ತೇ ಆಗಲ್ಲ ಅವ್ರು ಯಾವ ಶುಂಠಿ ಹಾಕಿರ್ತಾರೆ, ಯಾವ ಬೆಳ್ಳುಳ್ಳಿ ಹಾಕಿರ್ತಾರೆ ಅಂತ. ಈ ರೀತಿ ಮೇಲೆ ಚೆನ್ನಾಗಿದ್ರೂ ಕೂಡ ಶುಂಠಿ ಎಷ್ಟೊಂದು ಸಲ ಒಳಗಡೆಯಿಂದ ಹಾಳಾಗಿರುತ್ತೆ. ಹಾಗಾಗಿ ನೀವು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು, ಇಲ್ಲ ನೀವು ಮಸಾಲೆ ಪೌಡರ್ಗಳಿರ್ಬೋದು, ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಬಟ್ ಬಿರಿಯಾನಿಗೆ ಅಂತ ಹೇಳಿ ಇವಾಗ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ರೇಟ್ ಅಂತೂ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಗೆ ಬೆಳ್ಳುಳ್ಳಿ ಶುಂಠಿ ಹಾಕಲಿಲ್ಲ ಅಂತ ಹೇಳಿದರೆ ಅದು ಚೆನ್ನಾಗಿ ಆಗೋದೇ ಇಲ್ಲ. ಹಾಗಾಗಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ಳೇಬೇಕು. ಫಸ್ಟು ನಾನು ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು 4ರಿಂದ 5 ಹಸಿರುಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಜಾರೊಳಗಡೆ. ನೋಡ್ತಾ ಇರ್ಬೋದು ನೀವು. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಹಸಿರುಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು, ಬೇಡ ಅಂತ ಹೇಳಿದ್ರೆ ಕಡಿಮೆ ಕೂಡ ಹಾಕ್ಕೋಬೋದು. ಸೊ ಆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಅಕ್ಕಿನ ನೆನೆಸ್ಕೊಬಿಡೋಣ ಅಂತ ಹೇಳಿ ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಇದನ್ನು ಪಾವ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ, ನಾನು ರೈಸ್ ತೊಗೊಂಡಿರೋದ್ರಿಂದ ಒಂದು ಪಾವ್ ಹಾಕಿದ್ರೆ ನಮಗೆ ಇಬ್ಬರಿಂದ ಮತ್ತು ನನ್ನ ಮಗನ ಸೇರಿ ಆರಾಮಾಗಿ ಆಗಿಬಿಡುತ್ತೆ. ಸೊ ಅದನ್ನು ನಾನು ನೀರಲ್ಲಿ ಒಂದು 10 ನಿಮಿಷ ನೆನೆಸೋದಕ್ಕೆ ಇಟ್ಕೊಳ್ತೀನಿ. ಆ ರೀತಿ ನೆನೆಸೋದಕ್ಕೆ ಇಟ್ಕೊಳ್ಳೋದ್ರಿಂದ ಅನ್ನ ಉದ್ರುದ್ರಾಗಿ ಮತ್ತು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಅಕ್ಕಿನ ನೆನೆಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಕ್ಕಿ ಸ್ವಲ್ಪ ಗಟ್ಟಿ ಅನ್ನಿಸ್ಬಿಡುತ್ತೆ ಅನ್ನ ಆದಮೇಲೆ. ಈ ರೀತಿ ನೆನೆಸಿಟ್ಕೊಂಡ್ರೆ ಅದು ಸಾಫ್ಟಾಗಿ ಉದ್ರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಇಲ್ಲಿ ಮಿಕ್ಸಿ ಜಾರಲ್ಲಿ ಒಂದು 6ರಿಂದ 7 ದಪ್ಪ ಸೈಜಲ್ಲಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಗೆಡ್ಡೆಗಳನ್ನ. ಹಾಗೆ ಒಂದು 2 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಮತ್ತು 4ರಿಂದ 5 ಹಸಿರುಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಬೇಕಾಗುತ್ತೆ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ. ಸೊ ಮನೆಯಲ್ಲೇ ಸ್ವಲ್ಪ ಇದ್ದಿದ್ದನ್ನ ನಾನು ಯೂಸ್ ಮಾಡ್ಕೊಳ್ಳೋಣ ಮುಂಚೆ ಫಸ್ಟ್ ಅಂತ ಹೇಳಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ.
ಸೊಪ್ಪನ್ನು ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ತಂದ ತಕ್ಷಣವೇ ನೀವು ಅದನ್ನು ಪೇಪರ್ ಮೇಲೆ ಈ ರೀತಿ ಹಾಸ್ಕೊಂಡು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಸಾರಿ, ಬಿರಿಯಾನಿ ಅಲ್ಲ, ಇದು ಪಲಾವ್ ಮಾಡೋದು. ನಾನಿವತ್ತು ಕುಕ್ಕರಲ್ಲಿ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಎಲ್ಲ ರೀತಿಯಾದಂತಹ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಸ್ಪೈಸಸ್ ಬೇಕು, ಇದೇ ಸ್ಪೈಸಸ್ ಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವ ಸ್ಪೈಸಸ್ ಇರುತ್ತೆ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಸೋಂಪು, ಮರಾಠಿ ಮೊಗ್ಗು, ಅನಾನಸ್ ಹೂವು ಮತ್ತು ಏಲಕ್ಕಿ ಒಂದು 4ರಿಂದ 5 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡಿದ್ದು ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ಆ ಫ್ರೈ ಆಗಲೇ ಒಂದು ಸ್ಮೆಲ್ ಬರುತ್ತೆ, ಅದೇ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಇಲ್ಲಿ ಇಬ್ರಿಗೆ ಮಾಡ್ತಾ ಇರೋದ್ರಿಂದ ಅರ್ಧ kg ಚಿಕನನ್ನು ಬಿರಿಯಾನಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆ ನಾನು ಈ ಟೈಮಲ್ಲೇ ಉಪ್ಪನ್ನು ಹಾಕ್ಕೊಳ್ತೀನಿ. ನಾನು ಹರಳುಪ್ಪನ್ನು ಯೂಸ್ ಮಾಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಚಿಕನ್ಗೆ ನೀಟಾಗಿ ಉಪ್ಪು ಹಿಡಿಯುತ್ತೆ. ಸೊ ಇದಾದಮೇಲೆ ನಾನು ಆವಾಗಲೇ ತೋರಿಸಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಕೂಡ ನಾನು ಸಾಫ್ಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇವಾಗ ನಾನು ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಬಿರಿಯಾನಿ ಪೌಡರ್ ಕೂಡ ನಾನು ಯೂಸ್ ಮಾಡಲ್ಲ, ಹಾಗೆ ಜಾಸ್ತಿ ಮಸಾಲೆನೂ ಕೂಡ ಯೂಸ್ ಮಾಡಲ್ಲ. ಸಿಂಪಲ್ ಮಸಾಲೆನ ಯೂಸ್ ಮಾಡಿ ಟೇಸ್ಟಿಯಾಗಿ ಚಿಕನ್ ಪಲಾವ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನನಗೆ ಅಂದರೆ ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ 7 ಮಂತ್ ಕಂಪ್ಲೀಟ್ ಆಗೋವಂತಹ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಎದೆ ಉರಿ ಎಲ್ಲ ಇರುತ್ತೆ. ಆವಾಗ ಸ್ಪೈಸಿ ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಆವಾಗ ನಾನು ಈ ರೀತಿ ಕಡಿಮೆ ಸ್ಪೈಸಸ್ನ ಹಾಕ್ಕೊಂಡು ಮಾಡ್ಕೋತೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಒಂದು 5 ನಿಮಿಷ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು. ಈ ರೀತಿ ಕುದಿ ಬಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊನ ಹಾಕ್ಕೋಬೇಕು. ನೀವು ಮುಂಚೆನೇ ಟೊಮೊಟೊನ ಹಾಕ್ಕೊಬಿಟ್ರೆ ನೀರು ಬಿಟ್ಕೊಬಿಡುತ್ತೆ, ಆವಾಗ ಚಿಕನ್ ಚೆನ್ನಾಗಿ ಉಪ್ಪು ಮತ್ತು ಖಾರ ಎಲ್ಲ ಹಿಡಿಯಲ್ಲ. ಹಾಗಾಗಿ ಈ ರೀತಿ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಾಫ್ಟಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನನಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಪ್ಯಾಕೆಟದಾದರೆ ನೀವು ಅದ್ರ ಟೇಸ್ಟ್ ಹೇಗಿರುತ್ತೆ ನೋಡಿಕೊಂಡು ಅದನ್ನು ಹಾಕ್ಕೋಬೇಕಾಗತ್ತೆ. ಸೊ ಹಾಕ್ಕೊಂಡಿದ್ದಾದಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಂಚೆನೇ ನಾನು ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೀನಿ. 10 ನಿಮಿಷ ನೆನೆಸ್ಕೊಂಡಿರುವಂತಹ ಅಕ್ಕಿನ ಇವಾಗ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಪಲಾವ್ ಅಂತೂ. ಜಾಸ್ತಿ ಒಂಥರ ನಮಗೆ ಸ್ಪೈಸಿನೂ ಅನಿಸಲ್ಲ, ತೀರಾ ಕಡಿಮೆ ಸ್ಪೈಸಿನೂ ಅನಿಸಲ್ಲ. ಸೊ ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಲೋಟದ ಅಳತೆಯಲ್ಲಿ ನೀರನ್ನು ಹಾಕ್ಕೊಳ್ಳೋದನ್ನು ಹೇಳ್ತಾ ಇಲ್ಲ, ಕೈ ಅಳತೆಯಲ್ಲೇ ಹೇಳ್ತಾ ಇದ್ದೀನಿ. ಸೊ ನಾವು ಅಕ್ಕಿ ಎಲ್ಲ ಹಾಕಿದ ಮೇಲೆ ನಮ್ಮದು ಬೆರಳಿನ 2ನೇ ಗೆರೆ ಬರೋವರೆಗೂ ಅಲ್ಲಿ ತನಕ ನಾವು ನೀರನ್ನು ಹಾಕ್ಕೊಂಡ್ರೆ ಅಕ್ಕಿ ನೆಂದಿರೋದ್ರಿಂದ ಬಿರಿಯಾನಿಗೆ ನೀರು ಕರೆಕ್ಟಾಗಿ ಆಗುತ್ತೆ. ಯಾಕಂದರೆ ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಹಾಗಾಗಿ ನೀವು ಈ ರೀತಿ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ಎಷ್ಟು ಲೋಟ ಹಾಕ್ಕೋಬೇಕು, ಎಷ್ಟು ಲೋಟ ಹಾಕ್ಕೋಬಾರ್ದು ಅಂತೇನು ಕನ್ಫ್ಯೂಸ್ ಆಗೋಲ್ಲ. ಈ ರೀತಿ ನಮ್ಮ ಬೆರಳಲ್ಲಿ 2ನೇ ಗೆರೆ ಬರೋವರೆಗೂ ಅಕ್ಕಿ ಮೇಲ್ಗಡೆ ಕೈಯನ್ನು ಇಟ್ಕೊಂಡು ನೀರನ್ನು ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಹಾಗೆ ಲಾಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಮತ್ತು ಪುದೀನನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ದಾದಮೇಲೆ ಹಾಗೆ ಲಿಡ್ನ ಕ್ಲೋಸ್ ಮಾಡೋಕ್ಕಾಗಲ್ಲ ಅಲ್ವಾ, ಟೇಸ್ಟ್ ನೋಡಲೇಬೇಕು. ಸೊ ಟೇಸ್ಟನ್ನು ನೋಡಿಕೊಂಡು ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸಿದ್ರೆ ಆಯಿತು. ವಿಷಲೆಲ್ಲ ಬಂದಿತ್ತು. ಇವಾಗ ನೋಡಿ ಬಿರಿಯಾನಿ ರೆಡಿಯಾಗಿದೆ. ಸೊ ಅದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ, ತುಂಬಾ ಚೆನ್ನಾಗಿರುತ್ತೆ. ಸಾರಿ, ಮತ್ತೆ ಬಿರಿಯಾನಿ ಅಂತಲೇ ಹೇಳ್ತಾ ಇದ್ದೀನಿ, ಬಿರಿಯಾನಿ ಅಲ್ಲ, ಪಲಾವ್, ಚಿಕನ್ ಪಲಾವ್ ಇದು.
ಚಿಕನ್ ಅಂತ ಬಂದಾಗ ಅದು ಬಿರಿಯಾನಿ ಅಂತಲೇ ಬಂದುಬಿಡುತ್ತೆ. ಬಟ್ ಬಿರಿಯಾನಿ ಅಲ್ಲ, ಇದು ಚಿಕನ್ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಗ್ರೇವಿ ಕೂಡ ಮಾಡ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ನಮ್ಮನೆಯವ್ರಿಗೆ ಗ್ರೇವಿ ಅಷ್ಟೇ ಮಾಡಿರೋದು ನಾನು. ನಮ್ಮನೆಯವ್ರಿಗೆ ಚಿಕನ್ ಬಿರಿಯಾನಿ ಸ್ವಲ್ಪ ಜೊತೆ ಗ್ರೇವಿ ಇರಲೇಬೇಕು, ಹಾಗಾಗಿ ಅವ್ರಿಗೆ ಗ್ರೇವಿ ಮಾಡಿದ್ದೆ. ಸೊ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಖಂಡಿತವಾಗ್ಲೂ ನಾನು ಮಾಡಿದ್ದೆ ಅಂತ ಹೇಳಿ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ನಮಗಂತೂ ತುಂಬಾ ಇಷ್ಟ ಆಯಿತು. ತೀರಾ ಜಾಸ್ತಿ ಸ್ಪೈಸಿಯಾಗೂ ಇರಲಿಲ್ಲ ಮತ್ತು ಅಷ್ಟೊಂದು ಕಡಿಮೆ ಆಗೂ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಅಪ್ಪ ತಿಂದು ನೋಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ನಾನು ಮಾಡಿರೋದು ಏನು? ಚೆನ್ನಾಗಿದೆಯಾ? ಊಟ ಎಲ್ಲ ಆಗಿದ್ದಾದಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಎದ್ದು ರೆಡಿಯಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮನೆಯವ್ರ ಮನೇಲಿದ್ದಾಗಲೇ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಹೋಗಬೇಕು. ಯಾಕಂತ ಹೇಳಿದ್ರೆ ಅವರು ಬೆಳಗ್ಗೆ ಆಫೀಸ್ಗೆ ಹೋದರೆ ಬರೋದೇ ಸಂಜೆ ಆಗುತ್ತೆ. ನನ್ನ ಜೊತೆ ಯಾರೂ ಇರಲ್ಲ. ಸೊ ಅವ್ರು ಇರುವಾಗಲೇ ನಾನು ನನಗೆ ಏನೇನು ಬೇಕು ಇಲ್ಲ ಏನಾದರೂ ಇದ್ದರೆ ನಾನು ತೊಗೊಳ್ಳೋ ಅಂಥದ್ದು. ಸ್ಯಾಟರ್ಡೇ ಇಲ್ಲ ಸಂಡೇನೇ ನಾನು ಯಾವಾಗಲೂ ನನಗೇನಾದರೂ ಬೇಕಿದ್ದರೆ ಹೊರಗಡೆ ಹೋಗಿ ತೊಗೊಳ್ಳೋ ಅಂಥದ್ದು. ಸೊ ನನಗಿಲ್ಲಿ ಸ್ವೆಟರ್ಸ್ ಬೇಕಿತ್ತು. ಹಾಗೆ ನಮ್ಮ ಮನೆಯವ್ರ ಫ್ರೆಂಡು ಬಂದಿದ್ದರು, ಅವರು ಕೂಡ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತಂತೆ. ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಇಲ್ಲಂತೂ ನೋಡ್ಬೋದು ನೀವು, ಇದು ಹೊಸಕೋಟೆ ಟೋಲ್ ಹತ್ರ ಇರೋವಂಥದ್ದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದರೆ ನೀವು ಮಕ್ಕಳ ಕೌಂಟರ್ಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಮಕ್ಕಳ ಬಟ್ಟೆಗಳು ರೀಸ್ನಬಲ್ ಪ್ರೈಸಲ್ಲಿ ತುಂಬಾ ಚೆನ್ನಾಗಿರುವಂತಹ ಬಟ್ಟೆಗಳು ಸಿಗುತ್ತೆ. ಆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ತಗೋಬಿಡ್ಲಾ ಅಂತ ಅನ್ನಿಸ್ತಾ ಇತ್ತು. ಬಟ್ ಹೆಣ್ಮಕ್ಳ ಬಟ್ಟೆಗಳೇ ಜಾಸ್ತಿ ಅಂದರೆ ಜಾಸ್ತಿ ಇತ್ತು. ಸೊ ನನಗೆ ಈಗಲೇ ಬೇಡ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಈಗಲೇ ಮುಂಚೆನೇ ತೆಗ್ದು ಇಟ್ಕೊಬೇಕು, ಆಮೇಲೆ ಏನಾಗುತ್ತೋ ಅಂತ ಹೇಳಿ. ಅಂದರೆ ಹೆಣ್ಮಗು ಆಗುತ್ತೋ ಗಂಡು ಮಗು ಆಗುತ್ತೋ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ, ಹಾಗಾಗಿ ಹೇಳಿದೆ. ಸೊ ಅದೆಲ್ಲ ಆಗಿದ್ದಾದಮೇಲೆ ನನ್ನ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ಮೇಲೆ ಬಂದ್ವಿ. ಸೊ ನನಗೆ ಸ್ವಲ್ಪ ಸ್ವೆಟರ್ಸ್ ಎಲ್ಲ ತೊಗೋಬೇಕಿತ್ತು, ಹಾಗಾಗಿ ಮೇಲೆ ಬಂದಿದ್ವಿ ಫಸ್ಟ್ ಫ್ಲೋರಲ್ಲಿ. ನನ್ನ ಹತ್ರ ಸ್ವೆಟರ್ಸ್ ಇತ್ತು, ಆದರೆ ನನಗೆ ಕ್ಯಾಪ್ ಇರೋವಂಥದ್ದು, ಫ್ರಂಟಲ್ಲಿ ಜಿಪ್ ಇರೋವಂತಹ ಒಂದು ಜರ್ಕಿ ಥರ ಅಂತ ಸ್ವೆಟರ್ ಬೇಕಿತ್ತು. ಹಾಗಾಗಿ ಅದು ಇಲ್ಲಿ ಸಿಗುತ್ತೆ ಅಂತ ಹೇಳಿ ಬಂದ್ವಿ. ಮತ್ತು ಇಲ್ಲಿ ಕಲೆಕ್ಷನ್ಸ್ ನೋಡ್ಬೋದು ನೀವು, ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ ಇತ್ತು. ಬಟ್ ಸೈಜ್ ಎಲ್ಲ ಎಷ್ಟೊಂದು ಸಲ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಈ ರೀತಿ ನಾವು ಸ್ವಲ್ಪ ನೋಡಿ ಹುಡುಕಿ ತೊಗೋಬೇಕಾಗತ್ತೆ. ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ, ಹೆಲ್ಪ್ ಮಾಡ್ತಾಯಿಲ್ಲ, ಅವರೇ ಸೆಲೆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತಗೊಳ್ಳೋಣ ಅಂಥೇಳಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತಗೊಳ್ಳೋಣ ಅಂಥೇಳಿ ಅವರು ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಸೊ ನನ್ನ ಮಗ ಏನೋ ಕ್ಲಿಪ್ ಸಿಕ್ಕಿತ್ತು ಅಂತ ಹೇಳಿ ತಂದು ಅದನ್ನು ತೋರಿಸ್ತಾ ಇದ್ದ, ಕೆಳಗಡೆ ಬಿದ್ದಿತ್ತು ಅಂತ ಹೇಳಿ. ಅವನಿಗಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ, ಏನಾದರೂ ಹೆಣ್ಮಕ್ಳು ಬಟ್ಟೆ ನೋಡಿದ್ರೆ, ಹೆಣ್ಮಕ್ಳು ಈ ಥರ ಐಟಮ್ಸ್ ನೋಡಿದ್ರೆ ಅಮ್ಮ ಪಾಪುಗಾಗುತ್ತೆ ಅಂತ ಹೇಳಿ ಹೇಳ್ತಾನೆ. ಸೊ ಅವನ ಖುಷಿಗಾದರೂ ನಮಗೆ ಹೆಣ್ಮಗು ಆದರೆ ನಮಗೆಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಸೊ ಈ ರೀತಿ ಒಂದು ಕ್ಲಿಪ್ನ ತಂದಿದ್ದ, ಅದನ್ನು ಹಾಕ್ಕೊಂಡು ಸುಮ್ಮನೆ ಪೋಸ್ನ ಕೊಡ್ತಾಯಿದ್ದ. ಬಟ್ ಯಾರಿಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಅದಾಗಿದ್ದಾದಮೇಲೆ ನಮ್ಮ ಮನೆಯವರು ಒಂದಿಷ್ಟು ಸ್ವೆಟರ್ಸ್ನ ಸೆಲೆಕ್ಟ್ ಮಾಡಿ ತಂದಿದ್ದರು. ಫಸ್ಟ್ ಒನ್ ಇದನ್ನು ನೋಡಿದೆ, ಆಮೇಲೆ ಅವರು ಹಾಕ್ಕೊಂಡಿದ್ದಾದ್ಮೇಲೆ ಇದು ಚೆನ್ನಾಗಿಲ್ಲ ಬೇಡ ಅಂಥೇಳಿ ಇಬ್ಬರು ಕೂಡ ರಿಯಾಕ್ಟ್ ಮಾಡ್ತಾಯಿದ್ರು, ಬೇಡ ಇದು ಚೆನ್ನಾಗಿಲ್ಲ ಅಂಥೇಳಿ. ಮಂಜಣ್ಣ ಅಂತೂ ನನ್ನ ರೇಗಿಸ್ತಾಯಿದ್ರು, ನಿಮ್ಮ ಶಾಪಿಂಗ್ ಮುಗಿಯಲ್ಲ ಬೇಗ ಅಂತ ಹೇಳಿ. ಅದಾಗಿದ್ದಾದಮೇಲೆ ಇದು ಪಿಂಕ್ ಕಲರ್ ಸ್ವೆಟರು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು. ಸೊ ಫೈನಲಿ ನಾನು ಇದನ್ನೇ ತೊಗೊಂಡೆ. ನೋಡ್ತಾ ಇರ್ಬೋದು ನೀವು, ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿತ್ತು, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಇವ್ರದ್ದು ಕೂಡ ಸ್ವಲ್ಪ ಶಾಪಿಂಗ್ ಇತ್ತು, ಅಂದರೆ ಟೀ ಶರ್ಟ್ಸ್ ಎಲ್ಲ ಡೈಲಿ ವೇರ್ಸ್ಗೆ ತೊಗೋಬೇಕಿತ್ತು ಅಂತ ಹೇಳಿ ತೊಗೊಳ್ತಾ ಇದ್ದಾರೆ ಅಣ್ಣ ಎಲ್ರೂ.
ಇದು ಸೆಕೆಂಡ್ ಫ್ಲೋರಲ್ಲಿ ಇರೋವಂಥದ್ದು. ಕಲೆಕ್ಷನ್ಸ್ ಅಂತೂ ತುಂಬಾ ಇರುತ್ತೆ, ಆದರೆ ಎಷ್ಟೊಂದು ಸಲ ಹುಡ್ಕೊಂಡು ನಮ್ಗೆ ಇಷ್ಟ ಆಗೋದನ್ನ ತೊಗೊಬೇಕಾಗತ್ತೆ. ಸೊ ಫೈನಲಿ ಶಾಪಿಂಗ್ ಎಲ್ಲ ಆದಮೇಲೆ ಬಿಲ್ ಹಾಕಿಸ್ಕೊಂಡು ಮನೆ ಕಡೆ ಬಂದ್ವಿ. ನನಗೆ ಸ್ವೆಟರು ವರ್ತ್ ಅನ್ನಿಸ್ತು, ಯಾಕಂದರೆ 400 ರುಪೀಸ್ಗೆ ತುಂಬಾ ಕ್ವಾಲಿಟಿ ಚೆನ್ನಾಗಿರುವಂತಹ ಸ್ವೆಟರ್ ಸಿಕ್ತು ನಮಗೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನನ್ನದು ರಿಂಗ್ ಇದು ಆ್ಯಕ್ಚುಲಿ ನನಗೆ ನನ್ನ ಚಿಕ್ಕಮ್ಮ ಕೊಡಿಸಿದ್ರು ಗಿಫ್ಟ್ ಅಂತ ಹೇಳಿ ಮದುವೆಲಿ. ಅದು ಸ್ವಲ್ಪ ಟೈಟ್ ಆಗ್ತಾಯಿತ್ತು, ಅದನ್ನು ಸ್ವಲ್ಪ ದೊಡ್ಡದು ಮಾಡಿಸ್ಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಅಂಗಡಿಗೆ ಬಂದಿದ್ದೆ. ನಾವೇನು ಮಾಡಿಬಿಡ್ತೀವಿ ಅಂತ ಹೇಳಿದರೆ ರಿಂಗು ಸ್ವಲ್ಪ ಟೈಟ್ ಆಗಿದ ತಕ್ಷಣವೇ ಅದನ್ನು ಹಾಕಿ ಬೇರೆದನ್ನ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಹಂಗೆ ಮಾಡೋದ್ರಿಂದ ವೇಸ್ಟೇಜು ಮೇಕಿಂಗು ಅದು ಇದು ಅಂತೆಲ್ಲ ಹೇಳಿ ನಮಗೇ ಒಂದು 4,000 to 5,000 ರೂಪಾಯಿ ಲಾಸ್ ಆಗುತ್ತೆ. ಅದ್ರ ಬದಲು ಈ ರೀತಿ ಆಚಾರಿ ಹತ್ರ ಹೋಗಿ ಕೊಟ್ಟರೆ ಅವರು ಈ ರೀತಿ ದೊಡ್ಡದನ್ನ ಮಾಡಿಕೊಡ್ತಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನು ಎಲ್ಲಿ ಹಾಳು ಮಾಡಿಬಿಡ್ತಾರೋ ಅಂತ ಭಯ ಬಿದ್ದುಬಿಟ್ಟಿದ್ದೆ, ಬಟ್ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ದೊಡ್ಡದಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಧಾನಕ್ಕೆ ಮಾಡಿಕೊಡ್ತಾರೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ರಿಂಗ್ ಇನ್ನಷ್ಟು ಸ್ವಲ್ಪ ದಿನ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾರಿಗಾದ್ರೂ ಈ ರೀತಿ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಹಾಕಿ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅದ್ರ ಬದಲು ಈ ರೀತಿಯಾಗಿ ಆಚಾರಿ ಹತ್ರ ಹೋಗಿ ಸ್ವಲ್ಪ ದೊಡ್ಡದು ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ಈ ರೀತಿ ಮಾಡಿಕೊಡ್ತಾರೆ. ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಹಂಗೆ ಅಂದ್ಕೊಂಡೆ ಹಾಳಾಗಿಬಿಟ್ರೆ ಏನು ಮಾಡೋದು ಅಂತ, ಬಟ್ ಫೈನಲಿ ನನ್ನ ರಿಂಗು ಕರೆಕ್ಟಾಗಿ ಬಂದಿತ್ತು. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.